ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ಕಫ ಸೇರ್ಕೊಂಡಿದೆಯಾ? ಕೆಮ್ತಾ ಇದ್ದರೆ ಕಫ ಬರ್ತಾನೆ ಇದೆಯಾ? ಎಷ್ಟೇ ಔಷಧಿ ತೊಗೊಂಡ್ರು ಕಫ ಕಡಿಮೆ ಆಗಿಲ್ಲ ಅಂತಂದರೆ ನಾನು ಹೇಳೋ ಒಂದು ಚಿಕ್ಕ ಮನೆಮದ್ದನ್ನ ಬಳಸಿ ಆದಷ್ಟು ಬೇಗ ಕಫ ದೂರ ಆಗುತ್ತೆ. ಕೆಲವರಿಗೆ ತುಂಬ ದಿನದಿಂದ ಕಫ ಗಂಟಲಲ್ಲೇ ಸೇರ್ಕೊಬಿಟ್ಟಿರುತ್ತೆ. ಅದು ಏನು ಮಾಡಿದ್ರೂ ಕಡಿಮೆ ಆಗ್ತಾನೆ ಇರಲ್ಲ. ಕೆಮ್ಮು ಕಡಿಮೆ ಆದರೂ ಕಫ ಮಾತ್ರ ಹಾಗೇ ಇರುತ್ತೆ. ನಾನು ಹೇಳೋ ಈ ಚಿಕ್ಕ ಮನೆಮದ್ದನ್ನ ಬಳಸಿ ಬೇಗ ನಿಮ್ಮ ಕಫ ದೂರ ಆಗುತ್ತೆ. ಇದಕ್ಕೆ ಬೇಕಾಗಿರೋದು ಹಾಲು. ಹಸುವಿನ ಹಾಲೇ ಬೇಕು. ಪ್ಯಾಕೆಟ್ ಹಾಲು ಯೂಸ್ ಮಾಡ್ಬೋದಾ ಅಂತ ಮತ್ತೆ ಕಾಮೆಂಟಲ್ಲೆಲ್ಲ ಬರಿಬೇಡಿ ಫ್ರೆಂಡ್ಸ್. ಹಸುವಿನ ಹಾಲು ಸಿಗಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಪ್ಯಾಕೆಟ್ ಹಾಲು ಒಳ್ಳೆ ಕಂಪ್ನಿದು ನೋಡಿ ತಗೊಳ್ಳಿ. 250 ml ಅಷ್ಟು ಸ್ವಲ್ಪ ಬಿಸಿಯಾಗಿರೋ ಹಾಲು ಬೇಕು. ತೀರಾ ತಣ್ಣಗೆ ಮಾಡ್ಕೊಂಡು ಕುಡಿಬೇಡಿ, ಬಿಸಿ ಬಿಸಿಯಾಗಿರಬೇಕು ಹಾಲು. 250 ml ಅಷ್ಟು ಹಸುವಿನ ಹಾಲು ಬೇಕು. ಇದಕ್ಕೆ ಕಲ್ ಸಕ್ಕರೆ 2 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ನಾವು ಸ್ವೀಟ್ ಅಷ್ಟು ಯೂಸ್ ಮಾಡಲ್ಲ ಅನ್ನೋರು 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಡಯಾಬಿಟಿಸರ್ ಆದರೆ ಕಲ್ ಸಕ್ಕರೆ ಯೂಸ್ ಮಾಡಬೇಡಿ, ಸರಿನಾ? ಇದ್ರ ಜೊತೆಗೆ ಮೇಯ್ನಾಗಿ ನೀವು ಹಾಕಬೇಕಾಗಿರೋದು ಕಾಳು ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಒಂದು ಅರ್ಧ ಚಿಟಿಕೆಯಷ್ಟು ಬೇಕು. ಅರ್ಧ ಸ್ಪೂನ್ ಅಲ್ಲ, ಅರ್ಧ ಚಿಟಿಕೆ, ಹಾಫ್ ಪಿಂಚ್. ಹೇಗೆ ಗೊತ್ತಾಗುತ್ತೆ ಹಾಫ್ ಪಿಂಚ್ ಅಂದರೆ, ನೀವು 3 ಬೆರಳಿಂದ ಒಂದು ಪುಡಿನ ತಗೊಂಡ್ರೆ ಅದು 1 ಚಿಟಿಕೆ ಅಂತ ಅರ್ಥ. ನೀವು 2 ಬೆರಳಿನ ಸಹಾಯದಿಂದ ಒಂದು ಪುಡಿನ ತಗೊಂಡ್ರೆ ಅದು ಅರ್ಧ ಚಿಟಿಕೆ ಅಂತ ಅರ್ಥ. ಹಾಫ್ ಪಿಂಚಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ, ಅಷ್ಟೇ. ಹಾಲು ಮಾತ್ರ ತುಂಬ ಬಿಸಿ ಬಿಸಿಯಾಗಿರಬೇಕು, ನೆನ್ಪಿಟ್ಕೊಳ್ಳಿ. ಹಾಲು ಬಿಸಿಯಾಗಿರಬೇಕು. ಕಾಳು ಮೆಣಸಿನ ಪೌಡರ್ ಹೇಳಿದಷ್ಟೇ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಿಬಿಡಿ. ಕಲ್ ಸಕ್ಕರೆ ಡಯಾಬಿಟಿಸ್ ಅವ್ರು ಯೂಸ್ ಮಾಡಿಬಿಡಿ. ಬೇರೆಯವರು 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಯೂಸ್ ಮಾಡಿಕೊಂಡು ಬೆಳಗ್ಗೆ ತಿಂಡಿಗಿಂತ 1 ಗಂಟೆ ಮುಂಚೆ ಕುಡಿಬೇಕು. ಹೀಗೆ 1 ವಾರ ಕುಡಿರಿ. ಖಂಡಿತ ನಿಮ್ಮ ದೇಹದಲ್ಲಿ ಶೇಖರಣೆ ಆಗಿರೋ ಕಫ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇದು ನಮ್ಗೆ ಗೊತ್ತಿಲ್ವಾ, ನೀನೇನು ಹೇಳೋದು ಅಂತ ತುಂಬ ಜನ ಅನ್ಕೋತಾ ಇದ್ದೀರಾ, ನನಗೆ ಗೊತ್ತು. ಆದರೆ ತುಂಬ ಜನಕ್ಕೆ ಈ ಮನೆಮದ್ದು ಗೊತ್ತಿಲ್ಲ ಫ್ರೆಂಡ್ಸ್. ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.